Hi dear students, in today's class, let us study about the growth of current in RLC series circuit from the chapter DC currents. Myself, Shivkumaran, working as assistant professor in physics. In the previous class, we had discussed about the RC series circuit. We had derived the expression for decay of charge and growth of current. We also had discussed about the time constant, transient current curve, charge curve, etc. The RLC series circuit looks like this, which consists of source of EMF psi. An inductor of inductance L is connected in series with psi. Also, capacitor of capacitance C and resistor of resistance R. A plug key K is included in order to switch on or off the circuit. While charging, the circuit looks like this. Now, let us apply Kirchhoff's voltage law to this mesh. ಇಲ್ಲಿ source of EMF psi ಇದೆ and induced EMF minus L di by dt at L ಕೂಡ ಇದೆ. At C, voltage appears which is equal to Q by C. At R, the voltage appears which is equal to R into I. Therefore, finally the equation will be psi minus L di by dt equals Q by C plus R into I. Minus L di by dt ಆ ಕಡೆ ಕಳಿಸಿದಾಗ the equation will be L di by dt plus Q by C plus Ri equals psi. ಈಗ ನನಗೆ ಸೊಲ್ಯೂಷನ್ ಇನ್ ಟರ್ಮ್ಸ್ ಆಫ್ ಕ್ಯೂ ಅಲ್ಲಿ ಬೇಕು. ಹಾಗಾಗಿ ಏನು ಮಾಡ್ತೀನಿ, ಐ ಸಬ್ಸ್ಟಿಟ್ಯೂಟ್ ದ ಎಕ್ಸ್ಪ್ರೆಷನ್ ಫಾರ್ ಐ ಬೈ ಡಿ ಕ್ಯೂ ಬೈ ಡಿ ಟಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಡಿ ಐ ಬೈ ಡಿ ಟಿ ವಿಲ್ ಬಿ ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಆಗುತ್ತೆ, ಡಿ ಟಿ ಸ್ಕ್ವೇರ್ ಆಗುತ್ತೆ. ಆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ವಿಲ್ ಗೆಟ್ ಎಲ್ ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಆರ್ ಡಿ ಕ್ಯೂ ಬೈ ಡಿ ಟಿ ಐ ಜಾಗದಲ್ಲಿ ಪ್ಲಸ್ ಕ್ಯೂ ಬೈ ಸಿ ವಿಚ್ ಇಸ್ ಈಕ್ವಲ್ ಟು ಝೈ. ನೌ ಲೆಟ್ ಅಸ್ ಡಿವೈಡ್ ದ ಹೋಲ್ ಈಕ್ವೇಷನ್ ಬೈ ಎಲ್ so that the coefficient of d square q by dt square will be 1. Next ಏನಾಗುತ್ತೆ, it is d square q by dt square plus r by l into dq by dt plus q by lc equals psi divided by l. ಈ psi divided by l is a constant. ಇಲ್ಲಿ equation ನೋಡಿದಾಗ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗಿದೆ ಇದು. ಸೊ ಇದನ್ನ ನಾವೇನು ಮಾಡೋಣ, ವಿ ಟ್ರಾನ್ಸ್ಫಾರ್ಮ್ ಟು ಅದರ್ ಫಾರ್ಮ್. ಹೇಗೆ ಅಂತಂದರೆ ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಹಾಗೆ ಇಟ್ಕೊತೀನಿ, ಆರ್ ಬೈ ಎಲ್ ಇಸ್ ಕಾನ್ಸ್ಟೆಂಟ್. ಅದನ್ನ ನಾನು ಏನು ಮಾಡ್ತೀನಿ, ಐ ವಿಲ್ ರಿಪ್ಲೇಸ್ ಇಟ್ ಬೈ 2b. ಸೊ ಇಲ್ಲೊಂದು ಕಾನ್ಸ್ಟೆಂಟ್ ಇದೆಯಲ್ಲ, ಇದನ್ನು ಈ ಕಡೆ ತಂದ್ಬಿಟ್ಟು ಏನಾಗುತ್ತೆ, ಈಕ್ವೇಷನ್ ವಿಲ್ ಬಿ ಝೀರೋ ಆದಾಗ ನಮಗೆ ಸೊಲ್ಯೂಷನ್ ತುಂಬ ಸುಲಭ ಆಗುತ್ತೆ. ಅದಕ್ಕೆ ನಾನು ಏನು ಮಾಡೋಣ, ಝೈ ಡಿವೈಡ್ ಬೈ ಎಲ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡಾಗ ಏನಾಗುತ್ತೆ, ಕೆ ಸ್ಕ್ವೇರ್ನ ನಾವು ಕಾನ್ಸ್ಟೆಂಟಾಗಿ ಕಾಮನ್ ತೆಗೆದಾಗ ಕೆ ಸ್ಕ್ವೇರ್ ಇಂಟು ಕ್ಯೂ ಮೈನಸ್ ಝೈ ಡಿವೈಡ್ ಬೈ ಕೆ ಸ್ಕ್ವೇರ್ ಎಲ್ ಆಗುತ್ತೆ. ಝೈ ಬೈ ಎಲ್ ಈ ಕಡೆ ಬರುತ್ತೆ, ಆದ್ರೂ ಕೂಡ ಕೆ ಸ್ಕ್ವೇರ್ನ ಕಾಮನ್ ತಗೊಳ್ಳೋದ್ರಿಂದ ಮೇಲೊಂದು ಕೆ ಸ್ಕ್ವೇರ್ ಕೆಳಗಡೆ ಒಂದು ಕೆ ಸ್ಕ್ವೇರ್, ಮೇಲಿರೋ ಕೆ ಸ್ಕ್ವೇರ್ ಕಾಮನ್ ಬರುತ್ತೆ, ಕೆಳಗಡೆ ಕೆ ಸ್ಕ್ವೇರ್ ಎಲ್ ಉಳ್ಕೊಳ್ಳುತ್ತೆ. ಸೊ ಫೈನಲಿ ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ 2b ಇಂಟು ಡಿ ಕ್ಯೂ ಬೈ ಡಿ ಟಿ ಪ್ಲಸ್ ಕೆ ಸ್ಕ್ವೇರ್ ಇಂಟು ಕ್ಯೂ ಮೈನಸ್ ಝೈ ಬೈ ಕೆ ಸ್ಕ್ವೇರ್ ಎಲ್ ವಿಲ್ ಬಿ ಈಕ್ವಲ್ ಟು 0. ಈಗೇನು ಮಾಡೋಣ, ಇನ್ನಷ್ಟು ಸಿಂಪ್ಲಿಫೈ ಮಾಡೋಣ. ಏನಂತ ಹೇಗೆ, ಕ್ಯೂ ಮೈನಸ್ ಝೈ ಡಿವೈಡ್ ಬೈ ಕೆ ಸ್ಕ್ವೇರ್ ಎಲ್ ಇದೆ. ಈಗ ಡಿ ಎಕ್ಸ್ ಬೈ ಡಿ ಟಿ ಅದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಇಟ್ ಇಸ್ ಈಕ್ವಲ್ ಟು ಸಿಂಪ್ಲಿ ಡಿ ಕೆ ಬೈ ಡಿ ಟಿ. ಬಿಕಾಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 0 ಬರುತ್ತಲ್ವಾ, ದೇರ್ಫೋರ್ ಡಿ ಎಕ್ಸ್ ಬೈ ಡಿ ಟಿ ಈಕ್ವಲ್ಸ್ ಡಿ ಕ್ಯೂ ಬೈ ಡಿ ಟಿ. ಸಿಮಿಲರ್ಲಿ ಡಿ ಸ್ಕ್ವೇರ್ ಕ್ಯೂ ಬೈ ಡಿ ಟಿ ಸ್ಕ್ವೇರ್ ಅಂತಂದರೆ ಇಟ್ ಇಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಸೊ ಇವನ್ನೆಲ್ಲ ನಾವು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲಿ ವಿ ಗೆಟ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ 2b ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಕೆ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ 0. ಇದನ್ನ ಈಕ್ವೇಷನ್ 2 ಅಂತ ಕರೆಯೋಣ. ಇದಕ್ಕೆ ಜನರಲ್ ಸೊಲ್ಯೂಷನ್ ಏನಪ್ಪ ಕೊಡ್ಬೋದು ಅಂತಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟಿರ್ಬೋದು ಅಂದರೆ ಇಟ್ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಆಲ್ಫಾ ಟಿ. ಈ ಒಂದು ಫಾರ್ಮಲ್ಲಿ ಸೊಲ್ಯೂಷನ್ ಇರಬಹುದು. ಎ ಅಂದರೆ ಏನು ಗೊತ್ತಿಲ್ಲ, ಆಲ್ಫಾ ಅಂದ್ರೇನು ಗೊತ್ತಿಲ್ಲ, ಅವೆರಡು ಕಾನ್ಸ್ಟೆಂಟ್ಸು. ವೇರಿಯೇಬಲ್ ಟಿ ಗೊತ್ತು, ಟೈಮ್. ಸೊ ಟಿ ಮೇಲೆ ಎಕ್ಸ್ ಡಿಪೆಂಡ್ ಆಗುತ್ತೆ. ಸೊ ಈಗ ನಾವು ಎಕ್ಸ್ ವ್ಯಾಲ್ಯೂ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಎಕ್ಸ್ ಬೈ ಡಿ ಟಿ, ಮತ್ತೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್, ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಷನ್ 2ನಲ್ಲಿ ನಿಮಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ 2b ಆಲ್ಫಾ ಪ್ಲಸ್ ಕೆ ಸ್ಕ್ವೇರ್ ಈಕ್ವಲ್ಸ್ 0. ದಿಸ್ ಇಸ್ ಸಿಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕಂಡಿಡಿದಾಗ ಆಲ್ಫಾ ವ್ಯಾಲ್ಯೂ ಏನಾಗುತ್ತೆ, ಇಟ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್. ಮತ್ತೆ ಹಿಂದಕ್ಕೆ ಹೋಗೋಣ, ಎಕ್ಸ್ ಅಂತಂದ್ರೇನು, ಇಟ್ ಇಸ್ ಈಕ್ವಲ್ ಟು ಎ ಇಂಟು ಇ ಪವರ್ ಆಲ್ಫಾ ಟಿ. ಆಲ್ಫಾಗೆ ಬರೀ ಒಂದು ವ್ಯಾಲ್ಯೂ ಇಲ್ಲ, 2 ವ್ಯಾಲ್ಯೂ ಇದೆ. ಒಂದು ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್, ಇನ್ನೊಂದು
minus b minus square root of b square minus k square. Therefore, x is not simply a into e power alpha t, but x is equal to a into e power alpha 1 alpha t plus b into e power ಇನ್ನೊಂದು alpha t. ಆಯ್ತಾ? a ಮತ್ತು b ಎರಡು ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತವೆ. ಈಗ ಫೈನಲ್ ಆಗಿ q ಅಂದ್ರೆ ಏನಪ್ಪ? ಈಕ್ವಲ್ ಟು ಎಕ್ಸ್ ಪ್ಲಸ್ xi ಬೈ ಕೆ ಸ್ಕ್ವೇರ್ ಎಲ್. ಎಕ್ಸ್ಗೆ xi ಬೈ ಕೆ ಸ್ಕ್ವೇರ್ ಎಲ್ನ ಆ್ಯಡ್ ಮಾಡಿಬಿಟ್ರೆ q ವ್ಯಾಲ್ಯೂ ಸಿಗುತ್ತೆ. ಈಗ ಈ ಈಕ್ವೇಶನ್ ನೋಡೋಣ. q ಅಂತಂದರೆ ಇಟ್ಸ್ ಈಕ್ವಲ್ ಟು a ಇಂಟು ಇ ಪವರ್ ಮೈನಸ್ ಬಿ ಕಾನ್ಸ್ಟೆಂಟ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಅದು ಕೂಡ ಕಾನ್ಸ್ಟೆಂಟ್ ಇಂಟು ಟಿ. ಸೊ ಟಿ ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ಆಗಿದೆ ಪ್ಲಸ್ ಬಿ ಇಂಟು ಇ ಪವರ್ ಮೈನಸ್ ಬಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಅದು ಕೂಡ ಕಾನ್ಸ್ಟೆಂಟ್ ಇಂಟು ಟಿ ಪ್ಲಸ್ ದಿಸ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ನ ನಾವು 1 ಬೈ ಕೆ ಸ್ಕ್ವೇರ್ ಅಂದರೆ ಗೊತ್ತು, ಎಲ್ ಸಿ. ಕೆ ಸ್ಕ್ವೇರ್ ಅಂದರೆ 1 ಬೈ ಎಲ್ ಸಿ, 1 ಬೈ ಕೆ ಸ್ಕ್ವೇರ್ ಅಂದರೆ ಎಲ್ ಸಿ. ಎಲ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸಿ ಇಂಟು xi ಉಳ್ಕೊಳ್ಳುತ್ತೆ. ಸಿ ಇಂಟು xi ಉಳ್ಕೊಳ್ಳುತ್ತೆ. ಅದು ಆಲ್ರೆಡಿ ನೋನ್, ಪ್ರೀವಿಯಸ್ ಚಾಪ್ಟ್ರಲ್ಲಿ ನಾವು ಕಲ್ತ್ಕೊಂಡಿದ್ದೀವಿ, ಪ್ರೀವಿಯಸ್ ಸೆಷನಲ್ಲಿ. xi ಸಿ ಅಂತಂದರೆ ಕ್ಯೂ ನಾಟ್. ಸೊ ಇದ್ರ ಜಾಗದಲ್ಲಿ xi ಡಿವೈಡ್ ಬೈ ಕೆ ಸ್ಕ್ವೇರ್ ಎಲ್ ಜಾಗದಲ್ಲಿ ಕ್ಯೂ ನಾಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಇದು ಕಾನ್ಸ್ಟೆಂಟ್ ಅಲ್ವಾ, ಪದೇ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಅಂತ ಬರೆಯೋ ಬದಲು ಏನು ಮಾಡೋಣ, ಅದನ್ನ ಇನ್ನೊಂದು ಕಾನ್ಸ್ಟೆಂಟ್ ಅಂತ ಸಿಂಪಲ್ ಆಗಿ ಬರ್ಕೊಳ್ಳೋಣ. ಸಿಂಪಲ್ ಆಗಿ ಅಂದರೆ ಜಿ ಅಂತ ಬರ್ಕೊಳ್ಳೋಣ ಸುಮ್ಮನೆ. ಆಯಿತಾ? ನೀವೇನು ಬೇಕಾದ್ರೆ ಬರ್ಕೋಬೋದು ಅದನ್ನ. ಇಲ್ಲಿ ನಾನು ಸುಮ್ಮನೆ ಜಿ ಅಂತ ತೊಗೊಂಡಿದ್ದೀನಿ. ಹಾಗಾಗಿ ಏನಾಗುತ್ತೆ, ಎ ಇಂಟು ಇ ಪವರ್ ಮೈನಸ್ ಬಿ ಪ್ಲಸ್ ಜಿ ಪ್ಲಸ್ ಬಿ ಇಂಟು ಇ ಪವರ್ ಮೈನಸ್ ಬಿ ಮೈನಸ್ ಜಿ ಟಿ ಪ್ಲಸ್ ಈ ಕಾನ್ಸ್ಟೆಂಟ್ ಕ್ಯೂ ನಾಟ್ ಅಲ್ವಾ. ಏನಾಗುತ್ತೆ, ಈಗ ಎ ವ್ಯಾಲ್ಯೂ ಗೊತ್ತಿಲ್ಲ, ಬಿ ವ್ಯಾಲ್ಯೂ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋಣ, ಲೆಟ್ ಅಸ್ ಅಪ್ಲೈ ದ ಬೌಂಡ್ರಿ ಕಂಡೀಷನ್ಸ್. ಬೌಂಡ್ರಿ ಕಂಡೀಷನ್ಸ್ ಅಂದ್ರೇನು, ಟು ದಿ ಎಂಡ್ ವ್ಯಾಲ್ಯೂಸ್. ಬೌಂಡ್ರಿ ತುದಿ ತರ ಇರೋದು. ಸೊ ಎಂಡ್ ವ್ಯಾಲ್ಯೂಸ್ನ ಅಪ್ಲೈ ಮಾಡೋದು ಅಂದರೆ ಟೈಮ್ ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಎಷ್ಟು, ಟೈಮ್ ಮ್ಯಾಕ್ಸಿಮಮ್ ಇದ್ದಾಗ ಎಷ್ಟು ಅಂತ. ಸೊ ಟೈಮ್ ಟಿ 0 ಇದ್ದಾಗ ಚಾರ್ಜ್ ಕೂಡ 0 ಇರುತ್ತೆ. ಹಾಗಾಗಿ ಕ್ಯೂ ಈಸ್ ಈಕ್ವಲ್ ಟು 0. ಎಲ್ಲೆಲ್ಲಿ ಟಿ 0 ಇದೆ, ಟಿ ಇದೆ ಅಲ್ಲೆಲ್ಲ 0 ಅಪ್ಲೈ ಮಾಡ್ಬಿಡೋದು. ಎಲ್ಲೆಲ್ಲಿ ಕ್ಯೂ ಇದೆ ಅಲ್ಲೆಲ್ಲ 0 ಹಾಕ್ಬಿಡೋದು. ಏನಾಗುತ್ತೆ, ಇಲ್ಲಿ 0 ಈಕ್ವಲ್ಸ್ ಕ್ಯೂ ನಾಟ್ ಪ್ಲಸ್ ಇ ಪವರ್ ಮೈನಸ್ ಬಿ ಟಿ ಅಂದರೆ ಇ ಪವರ್ 0 1 ಇಂಟು 1 ಇಂಟು ಸಮಥಿಂಗ್ ಇಸ್ ಸಮಥಿಂಗ್, ಎ ಇಂಟು ದಿಸ್ ಇಸ್ ಆಲ್ಸೋ 1 ಪ್ಲಸ್ ಬಿ ಇಂಟು ದಿಸ್ ಇಸ್ ಆಲ್ಸೋ 1. ಹಾಗೆ ಇಲ್ಲಿ ಎ ಪ್ಲಸ್ ಬಿ ಉಳಿಯುತ್ತೆ ಪ್ಲಸ್ ಕ್ಯೂ ನಾಟ್ ಇಸ್ ಈಕ್ವಲ್ ಟು 0. ಅಥವಾ ಎ ಪ್ಲಸ್ ಬಿ ಅಂದರೆ ಕ್ಯೂ ನಾಟ್ ಆ ಕಡೆ ಕಳಿಸಿ ಮೈನಸ್ ಕ್ಯೂ ನಾಟ್ ಆಯಿತು. ಒಂದು ಈಕ್ವೇಷನ್ ಸಿಕ್ತು. ಬಟ್ ಅನ್ನೋನ್ಸ್ ಆರ್ 2, ಎ ಮತ್ತು ಬಿ ಎರಡು ಅನ್ನೋನ್ಸ್ ಇದೆ. ಅದಕ್ಕೆ ನಾವೇನು ಮಾಡೋಣ, ಇನ್ನೊಂದು ಈಕ್ವೇಷನ್ ಬೇಕು, ಎಲ್ಲೂ ಇಲ್ಲ. ಸೊ ಇದನ್ನೇ ನಾವು ಬುದ್ಧಿ ಉಪಯೋಗಿಸಿ ಇನ್ನೊಂದು ಈಕ್ವೇಷನ್ ಮಾಡ್ಕೊಳ್ಳೋಣ. ಹೇಗೆ, ಬೈ ಡಿಫ್ರೆನ್ಷಿಯೇಟಿಂಗ್ ಕ್ಯೂ ವಿತ್ ರೆಸ್ಪೆಕ್ಟ್ ಟು ಟಿ. ಒನ್ಸ್ ಅಗೇನ್ ಲೆಟ್ ಅಸ್ ಅಪ್ಲೈ ದ ಬೌಂಡ್ರಿ ಕಂಡೀಷನ್ಸ್. ಏನು, ಟಿ ಇಸ್ ಈಕ್ವಲ್ ಟು 0. ಟಿ ಇಸ್ ಈಕ್ವಲ್ ಟು 0 ಇದ್ದಾಗ ಕರೆಂಟು 0 ಇರುತ್ತೆ ಆಬ್ವಿಯಸ್ಲಿ. ಹಾಗಾಗಿ ಎಲ್ಲೆಲ್ಲಿ ಡಿ ಕೆ ಬೈ ಡಿ ಟಿ ಇದೆ ಅಲ್ಲೆಲ್ಲ 0, ಎಲ್ಲೆಲ್ಲಿ ಟಿ ಇದೆ ಅಲ್ಲೆಲ್ಲ 0. ಸೊ ಫೈನಲಿ ವಿ ಗೆಟ್ ಡಿ ಕೆ ಬೈ ಡಿ ಟಿ 0 ಮೈನಸ್ ಬಿ, ಇಲ್ಲಿ 1 1 1. ಸೊ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಈಕ್ವೇಷನಲ್ಲಿ ಇಲ್ಲಿ ಜಿ ಇದೆ 1 ಆಗುತ್ತೆ, ಎ 1 ಮೈನಸ್ ಬಿ 1. ಸೊ ಜಿ ಇಂಟು ಎ ಮೈನಸ್ ಬಿ ಇಲ್ಲಿ ಉಳಿಯುತ್ತೆ. ಬೈ ಸಿಂಪ್ಲಿಫೈಯಿಂಗ್ ಫಾರ್ ಎ ಮೈನಸ್ ಬಿ. ಎ ಮೈನಸ್ ಬಿ ಯಾಕೆ, ಎ ಪ್ಲಸ್ ಬಿ ಆಲ್ರೆಡಿ ಗೊತ್ತು ಮೈನಸ್ ಕ್ಯೂ ನಾಟ್. ಹಾಗಾಗಿ ಎ ಮೈನಸ್ ಬಿಗೆ ಸಿಂಪ್ಲಿಫೈ ಮಾಡೋಣ. ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದರೆ ಎ ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಜಿ ಇಂಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಇಸ್ ನೋನ್, ದಟ್ ಇಸ್ ಮೈನಸ್ ಕ್ಯೂ ನಾಟ್. ಹಾಗಾಗಿ ಫೈನಲಿ ಎ ಮೈನಸ್ ಬಿ ಈಕ್ವಲ್ಸ್ ಮೈನಸ್ ಬಿ ಬೈ ಜಿ ಇಂಟು ಕ್ಯೂ ನಾಟ್. ವಿ ಗೆಟ್ ಟೂ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. One is a plus b equals minus q naught. The other one is a minus b equals minus b by g q naught. It is very simple to get the values of a and b. ಎರಡು ಗೊತ್ತಾಯಿತು. ಹೇಗೆ, ಎರಡು ಈಕ್ವೇಷನ್ಸ್ನ ಆ್ಯಡ್ ಮಾಡಿದ್ರೆ ಎ ಸಿಗುತ್ತೆ, ಒಂದರಿಂದ ಇನ್ನೊಂದನ್ನು ಮೈನಸ್ ಮಾಡಿದ್ರೆ ಬಿ ಸಿಗುತ್ತೆ. ನೋಡೋಣ ಮಾಡಿದ್ರೆ ಏನಾಗುತ್ತೆ, ಆ್ಯಡಿಂಗ್ ಈಕ್ವೇಷನ್ಸ್ 4 and 5 we get a which is equal to minus q naught by 2 into 1 plus bg. ಸಿಂಪ್ಲಿಫೈ ಮಾಡಿ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಈಕ್ವೇಷನ್ 5 ಇಂದ 4ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಿ ಈಕ್ವಲ್ಸ್ ಮೈನಸ್ ಕ್ಯೂ ನಾಟ್ ಬೈ 2 ಇಂಟು 1 ಮೈನಸ್ ಬಿ ಬೈ ಜಿ ಬರುತ್ತೆ. ಎಲ್ಲೆಲ್ಲಿ ಎ ಇತ್ತರಪ್ಪ ಅಲ್ಲೆಲ್ಲ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ ಬಿ ಇತ್ತು ಅಲ್ಲಿ ಬಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಫೈನಲಿ ವಿ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಕ್ಯೂ ಆಸ್ ಕ್ಯೂ ನಾಟ್ ಮೈನಸ್ ಕ್ಯೂ ನಾಟ್ ಬೈ 2 ಇಂಟು ಇ ಪವರ್ ಮೈನಸ್ ಬಿ ಟಿ
into 1 plus b by g into e power gt plus 1 minus b by g into e power minus gt. ಆಯಿತಾ? ಜಿ ಅಂದ್ರೇನು? ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಆಗ ಬರ್ಕೊಂಡಿದ್ವಲ್ಲ ಅದು. ಈಗ ಏನು ಮಾಡೋಣ ಅಂತಂದರೆ ಈ ಒಂದು ಕ್ಯೂ ಇದೆಯಲ್ಲ ಅದನ್ನ ಅನಲೈಸ್ ಮಾಡೋಣ. ವಿ ಕ್ಯಾನ್ ಹ್ಯಾವ್ 3 ಕೇಸಸ್, 3 ಕೇಸ್ಗಳನ್ನ ನಾವು ನೋಡ್ಬೋದು. ಏನಂದರೆ ಜಿ ವ್ಯಾಲ್ಯೂ ನೋಡಿ, ವಿಚ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್. ಇಲ್ಲಿ ಬಿ ಕೆಗಿಂತ ಜಾಸ್ತಿ ಆಗ್ಬೋದು ಒಂದು ಕೇಸು. ಇನ್ನೊಂದು ಕೇಸು ಬಿ ಮತ್ತು ಕೆ ಎರಡು ಸಮನಾಗಿರ್ಬೋದು. ಬಿ ಅಂದ್ರೇನು? 2b ಅಂತಂದರೆ r/l, ಕೆ ಸ್ಕ್ವೇರ್ ಅಂತಂದರೆ 1/lc. ಅವುಗಳ ಕಾನ್ಸ್ಟೆಂಟ್ಸು. ನಮ್ಮ ಒಂದು ಸರ್ಕ್ಯೂಟ್ ಏನಿದೆ ಆ ಸರ್ಕ್ಯೂಟ್ನಲ್ಲಿ ಆರ್ ಎಲ್ ಸಿ ಈ ಎಲಿಮೆಂಟ್ಸ್ನ ಹಾಕ್ತೀವಲ್ಲ, ಹಾಕ್ದಾಗ ಅವುಗಳ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಜಿ ವ್ಯಾಲ್ಯೂ. ಆ ಜಿ ವ್ಯಾಲ್ಯೂ ಹೇಗೆ ಅಂತಂದರೆ ಅದರಲ್ಲಿ ಬಿ ಸ್ಕ್ವೇರ್ ಕೆ ಸ್ಕ್ವೇರಿಂದ ಜಾಸ್ತಿ ಆಗಿರ್ಬೋದು ಮೊದಲನೇ ಕೇಸು. ಹಾಗಿದ್ದಾಗ ಜಿ ಇಸ್ ಪಾಸಿಟಿವ್. ಇಫ್ ಜಿ ಇಸ್ ಪಾಸಿಟಿವ್ ಇಟ್ ಈಸ್ ರಿಯಲ್. ಈ ಕಂಡೀಷನಲ್ಲಿ ಏನಾಗುತ್ತೆ? ದ ಚಾರ್ಜ್ ಆನ್ ದ ಕಂಡೆನ್ಸರ್ ವಿಲ್ ಇನ್ಕ್ರೀಸ್ ಎಕ್ಸ್ಪೋನೆನ್ಷಿಯಲಿ. ಆಯಿತಾ? ನೆಕ್ಸ್ಟ್ ಎರಡನೇ ಕೇಸು. ಎರಡನೇ ಕೇಸಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಬಿ ಸ್ಕ್ವೇರ್ ಮತ್ತು ಕೆ ಸ್ಕ್ವೇರ್ ಒಂದಕ್ಕೊಂದು ಸಮನಾಗಿರ್ಬೋದು. ಆವಾಗ ಜಿ 0 ಆಗುತ್ತೆ. ದ ಬಿಹೇವಿಯರ್ ಇಟ್ ಈಸ್ ಕ್ರಿಟಿಕಲ್. ಆವಾಗ ಚಾರ್ಜು ಇಟ್ ಇಸ್ ನೈದರ್ ಡೆಡ್ ಬೀಟ್ ಆರ್ ಆಸಿಲೇಟ್. ಅದು ಆಸಿಲೇಟ್ ಕೂಡ ಆಗಲ್ಲ, ಡೆಡ್ ಬೀಟ್ ಕೂಡ ಆಗಲ್ಲ. ಅದು ನಾವು ಕರ್ವಲ್ಲಿ ನೋಡ್ಬೋದು, ಗ್ರಾಫಲ್ಲಿ ನೋಡ್ಬೋದು. ಆ್ಯಂಡ್ ದ ಥರ್ಡ್ ಕೇಸಿಗೆ ಬಂದರೆ ಏನು? ಬಿ ಸ್ಕ್ವೇರ್ ಲೆಸ್ ದೆನ್ ಕೆ ಸ್ಕ್ವೇರ್. ಆವಾಗ ಏನಾಗುತ್ತೆ? ದಿಸ್ ಬಿಕಮ್ಸ್ ನೆಗೆಟಿವ್. ಇಫ್ ದಿಸ್ ಬಿಕಮ್ಸ್ ನೆಗೆಟಿವ್, ಜಿ ಬಿಕಮ್ಸ್ ಇಮ್ಯಾಜಿನರಿ. ಸ್ಕ್ವೇರ್ ರೂಟ್ ಆಫ್ -1 ಅಂದರೆ ಐ, ಇಮ್ಯಾಜಿನರಿ. ಆವಾಗ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಕ್ಯೂ ಈಕ್ವಲ್ಸ್ ಕ್ಯೂ ನಾಟ್ ಇಂಟು 1 ಮೈನಸ್ ಕೆ ಇಂಟು ಇ ಪವರ್ ಮೈನಸ್ ಬಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಸೈನ್ ಒಮೆಗಾ ಟಿ ಪ್ಲಸ್ ಆಲ್ಫಾ ಆಗುತ್ತೆ. ಒಮೆಗಾ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೈನ್ ಆಲ್ಫಾ ಅಂದ್ರೇನು? ಸ್ಕ್ವೇರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡ್ ಬೈ ಕೆ. ಸೊ ಈ ಕಂಡೀಷನ್ ಏನಾಗುತ್ತೆ ಅಂದರೆ ದ ಚಾರ್ಜ್ ಆನ್ ದ ಕಂಡೆನ್ಸರ್ ವಿಲ್ ಬಿ ಆಸಿಲೇಟಿಂಗ್ ವಿತ್ ಡ್ಯಾಮ್ಡ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಎಲ್ಲಿ? ಅಬೌಟ್ ಇಟ್ಸ್ ಫೈನಲ್ ವ್ಯಾಲ್ಯೂ ಕ್ಯೂ ನಾಟ್. ವಿ ಕ್ಯಾನ್ ಅಬ್ಸರ್ವ್ ದಟ್ ಫ್ರಮ್ ದ ಕರ್ವ್, ಫ್ರಮ್ ದ ಗ್ರಾಫ್. ನೋಡಿ, ಮೊದಲನೇ ಕೇಸು ಬಿ ಗ್ರೇಟರ್ ದನ್ ಸಿ, ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ. ಅದನ್ನ ನೀವು ಫಾರ್ಮುಲಾದಲ್ಲೂ ಕೂಡ ನೋಡ್ಬೋದು. ಎರಡನೇ ಕೇಸು ಬಿ ಇಸ್ ಈಕ್ವಲ್ ಟು ಕೆ, ಇನ್ಕ್ರೀಸ್ ಆಗುತ್ತೆ, ಮ್ಯಾಕ್ಸಿಮಮ್ ಕ್ಯೂ ನಾಟ್ ರೀಚ್ ಆಗಿ ಸುಮ್ಮನೆ ಆಗ್ಬಿಡುತ್ತೆ. ಆಯಿತು. ಥರ್ಡ್ ಕೇಸ್ ಬಿ ಇಸ್ ಲೆಸ್ ದನ್ ಕೆ, ದಟ್ ಈಸ್ ಜಿ ಇಮ್ಯಾಜಿನರಿ. ಆಗಿದ್ದಾಗ ಏನಾಗುತ್ತೆ? ಫಸ್ಟ್ ಇಟ್ ಇನ್ಕ್ರೀಸಸ್ ಎಕ್ಸ್ಪೋನೆನ್ಷಿಯಲಿ, rises, suddenly decreases, reaches the minimum value in opposite direction, then starts increasing. ಸೊ ಇದು ಯಾವ ಕರ್ವ್? ಇದು ಸೈನ್ ಕರ್ವ್. ಸೈನ್ ಮತ್ತು ಕಾಸ್ ಕರ್ವ್ ನೋಡ್ತೀವಲ್ಲ ಆ ಥರ ಕರ್ವ್. ಇಲ್ಲಿ ಒಂದು ಎಕ್ಸ್ಪೋನೆನ್ಷಿಯಲ್ ಕರ್ವ್ ಕೂಡ ಇದೆ, ಸೈನ್ ಕರ್ವ್ ಕೂಡ ಇದೆ. ಎರಡು ಕೂಡ ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗಿದೆ. ಅದನ್ನ ನಾವು ಪ್ರೀವಿಯಸ್ ಈಕ್ವೇಷನ್ಲಿ ನೋಡ್ಬೋದು. ಇಲ್ಲಿ ಕ್ಯೂ ಈಕ್ವಲ್ಸ್ ಕ್ಯೂ ನಾಟ್ ಇಂಟು 1 ಮೈನಸ್ ಕೆ ಕಾನ್ಸ್ಟೆಂಟ್ divided by square root of k square minus b square, ಅದು ಕೂಡ ಕಾನ್ಸ್ಟೆಂಟ್. ಇಲ್ಲಿ ಇ ಪವರ್ ಮೈನಸ್ ಬಿ ಟಿ ಇದೆ, ದಟ್ ಇಸ್ ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ. ಸೈನ್ ವ್ಯಾಲ್ಯೂ ಇದೆ. ಸೊ ಸೈನ್ ವೇವ್ ಇದೆ, ಎಕ್ಸ್ಪೋನೆನ್ಷಿಯಲ್ ಕರ್ವ್ ಕೂಡ ಇದೆ. ಇವೆರಡು ಒಂದಕ್ಕೊಂದು ಸೂಪರ್ ಇಂಪೋಸ್ ಆಗಿ ನಮಗೆ ಈ ಥರ ಒಂದು ಕರ್ವ್ ಸಿಗುತ್ತೆ. ಈ ಥರ ಆಯ್ತಾ? ಇದು ಥರ್ಡ್ ಕೇಸ್. ಸೊ ಇಲ್ಲಿಗೆ ನಾವು ಚಾರ್ಜ್ ಮತ್ತು ಚಾರ್ಜ್ ಹೇಗೆ ಬಿಹೇವ್ ಮಾಡುತ್ತೆ ಬೇರೆ ಬೇರೆ ಕಂಡೀಷನ್ಸ್ಲಿ ಅಂತ ನೋಡಿದ್ವಿ. ಈಗ ಏನು ಮಾಡೋಣ? ಕರೆಂಟ್ಗೆ ಎಕ್ಸ್ಪ್ರೆಷನ್ ಕಂಡುಹಿಡ್ಕೊಳ್ಳೋಣ. ಕರೆಂಟ್ಗೆ ಎಕ್ಸ್ಪ್ರೆಷನ್ ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಕ್ಯೂ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಫ್ಟರ್ ಡಿಫ್ರೆನ್ಷಿಯೇಟಿಂಗ್ ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ ಫಾರ್ ಐ ಆಸ್ ಕ್ಯೂ ನಾಟ್ ಇಂಟು ಕೆ ಸ್ಕ್ವೇರ್ ಇಂಟು ಇ ಪವರ್ ಮೈನಸ್ ಪಿ ಟಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ರೂಟ್ ಆಫ್ ಕೆ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಟಿ. ಇದು ಕೂಡ ಸಿಮಿಲರ್ ಇಕ್ವೇಷನ್. This expression indicates that the current will also be oscillatory and its amplitude will die away exponentially. ಆಯಿತಾ? ಇದು ಕೂಡ ಆಲ್ಮೋಸ್ಟ್ ಚಾರ್ಜ್ ಥರನೇ ವೇರಿ ಆಗುತ್ತೆ. ಸೇಮ್ ಇದೆ ನೋಡಿ, ಇ ಪವರ್ ಮೈನಸ್ ಪಿ ಟಿ ಸೈನ್ ಆಫ್ ದ ವ್ಯಾಲ್ಯೂ. ಆಯಿತಾ? ಅಲ್ಲಿ ಕ್ಯೂ ಮೈನಸ್ ಕ್ಯೂ ನಾಟ್ ಇಂಟು ದಟ್ ಇತ್ತು, ಇಲ್ಲಿ ಕ್ಯೂ ಇಲ್ಲ, ಬರೀ ಕ್ಯೂ ನಾಟ್ ಇಂಟು ದಟ್ ವ್ಯಾಲ್ಯೂ ಇದೆ. ಎರಡು ಅದೇ ಥರ ವೇರಿ ಆಗುತ್ತೆ.
ಆ ಒಂದು ಇಲ್ಲಿಗೆ ನಾವು ಕರೆಂಟ್ ಹೇಗೆ ವೇರಿ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ದರ್ ಆರ್ ಸಮ್ ಆಫ್ ದ ಕ್ವೆಶನ್ಸ್ ಫಾರ್ ಯು. ಇನ್ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ಸ್, ಇಫ್ ಪಿ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ ಕೆ ಸ್ಕ್ವೇರ್, ದ ಸರ್ಕ್ಯೂಟ್ ವಿಲ್ ಬಿ ಏನಾಗುತ್ತೆ? ಡೆಡ್ ಬೀಟ್. If b square is equal to k square, then it is critically damped. ಈಗ ನಾನು ಡಿಸ್ಕಸ್ ಮಾಡಿದ್ವಿ. ಒಂದು ವೇಳೆ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ಆಸಿಲೇಟರ್ ಆಗಬೇಕಂದ್ರೆ ಏನು ಮಾಡಬೇಕು? ಹೇಗಿರಬೇಕು ಕಂಡೀಷನು? ಜಿ ಇಮ್ಯಾಜಿನರಿ ಆಗಿರಬೇಕು. ಅಂದರೆ ಬಿ ಸ್ಕ್ವೇರ್ ಶುಡ್ ಬಿ ಲೆಸ್ ದ್ಯಾನ್ ಕೆ ಸ್ಕ್ವೇರ್. ಈಸ್ ದ ಆನ್ಸರ್. ವ್ಯಾಲ್ಯೂ ಆಫ್ ಟು ಬಿ ಇನ್ ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್ ಎಷ್ಟದು ನೆನ್ಪು ಮಾಡ್ಕೊಳ್ಳಿ, ಆರ್ ಬೈ ಎಲ್. ಹಾಗೆ ವ್ಯಾಲ್ಯೂ ಆಫ್ ಕೆ ಸ್ಕ್ವೇರ್ 1/LC. ಸೊ ಇದುವರೆಗೆ ನಾವು ಆರ್ ಎಲ್ ಸಿ ಸೀರೀಸ್ ಸರ್ಕ್ಯೂಟ್, ಡಿರೈವೇಷನ್ ಆಫ್ ಎಕ್ಸ್ಪ್ರೆಷನ್ ಫಾರ್ ಕ್ಯೂ, ಡಿಫ್ರೆಂಟ್ ಕೇಸಸ್, ಡಿರೈವೇಷನ್ ಆಫ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್, ಇಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು.